ದೇಶದ ನಾನಾ ಭಾಗಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದ್ದಾವೆ. ಇದೆಲ್ಲವೂ ಕೂಡ ಹೊಸ ಸಮೀಕ್ಷೆಗಳಲ್ಲಿ ಹಲವು ರಾಜ್ಯಗಳಲ್ಲಿ ಚಿನ್ನದ ನಿಧಿ ಇರೋದು ಬೆಳಕಿಗೆ ಬಂದಿದೆ. ಇನ್ನು ಒಡಿಶಾದ ಹಲವು ಜಿಲ್ಲೆಗಳಲ್ಲಿ ಗಮನಾರ್ಹವಾದಂತಹ ಚಿನ್ನದ ನಿಕ್ಷೇಪಗಳು ಇಲ್ಲಿ ಕಂಡು ಬಂದಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಮಧ್ಯಪ್ರದೇಶದ ಜಬಲ್ಪುರ್ ಪ್ರದೇಶದಲ್ಲಿ ದೊಡ್ಡ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವುದು ಕೂಡ ಗೊತ್ತಾಗಿದೆ. ಆಂಧ್ರ ಪ್ರದೇಶದ ಜೊನ್ನಗಿರಿ ಚಿನ್ನದ ಯೋಜನೆಯು ಆಶಾವಾದವನ್ನು ಮೂಡಿಸಿದೆ. ಇನ್ನು ಕರ್ನಾಟಕವು ಉನ್ನತ ದರ್ಜೆಯ ಚಿನ್ನದ ನಿಕ್ಷೇಪಗಳನ್ನು ಹೊಂದಿದೆ. ಇನ್ನು ಕರ್ನಾಟಕದಲ್ಲಿ ಪತ್ತೆಯಾಗಿರುವಂತಹ ನಿಕ್ಷೇಪಗಳ ಬಗ್ಗೆ ಕೂಡ ಮೌಲ್ಯಮಾಪನವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ನಾವು ನೋಡಿರೋ ಪ್ರಕಾರ ಚಿನ್ನದ ನಿಕ್ಷೇಪಗಳು ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟಿದ್ರೆ ನಮ್ಮಲ್ಲಿ ಚಿನ್ನಕ್ಕೆ ಭಾರೀ ಕೊರತೆ ಉಂಟಾಗುತ್ತೆ ಅಂತ. ಯಾಕಂದರೆ ನಾವೇ ಬೇರೆ ಬೇರೆ ದೇಶವನ್ನು ಅವಲಂಬನೆ ಮಾಡಿದ್ದೀವಿ. ಚೀನಾ ಅಥವಾ ಈಗ ಅಮೇರಿಕಾದಂಥ ಕಂಟ್ರಿಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ಹಾಗಾಗಿ ಈಗ ಬಂದಿರುವಂಥ ಸುದ್ದಿ ಆಭರಣ ಪ್ರಿಯರಿಗೆ ಒಂದು ರೀತಿ ಖುಷಿಯನ್ನು ತರ್ತಾ ಇದೆ.